ಒಂದು ಕಡೆಗೆ ಮಳೆ ಇಲ್ಲ ಅಂತ ಹೇಳಿ ಪರದಾಡ್ತಾ ಇದ್ವಿ, ಬರ ಇದೆ ಅಂತ ಅನ್ಕೊಳ್ತಾ ಇದ್ವಿ. ಮಳೆ ಆರಂಭವಾಗಿದೆ, ಅದರ ಮಧ್ಯದಲ್ಲಿ ಒಂದಿಷ್ಟು ಸೈಕ್ಲೋನ್ಗಳ ಎಫೆಕ್ಟ್ ಕೂಡ ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ರೆಮಲ್ ಚಂಡಮಾರುತ ಇದು ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ಗಾಳಿ. ಕೋಲ್ಕತ್ತಾದಲ್ಲಿ ಈಗ ಮಳೆ ಕೂಡ ಆರಂಭವಾಗಿದೆ. ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಆಸಾಂನಲ್ಲಿ ತೀವ್ರ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ವಿಮಾನ, ರೈಲು, ಹಡಗುಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಈಗ ಲಕ್ಷಾಂತರ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಅಧಿಕಾರಿಗಳ ಜೊತೆಗೆ ಪ್ರಧಾನಿ ಮೋದಿ ಅವರು ಹೈ ಲೆವೆಲ್ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂತೆ ಮೋದಿ ಅವರು ಸೂಚಿಸಿದ್ದಾರೆ. ಸೊ ಏನು ಪ್ರಿಕಾಷನ್ ತೆಗೆದುಕೊಳ್ತೀವಿ ಅದರಿಂದ ಉಳಿಯುವಂಥದ್ದು ಆಸ್ತಿ ಉಳಿಯಲ್ಲ, ಬಟ್ ಜೀವಗಳು ಉಳಿಯುತ್ತೆ. ಆ ಕೆಲಸ ಒಂದೇ ಮಾಡಬೇಕಾಗಿದೆ. ಕಾರಣ ಇದರ ಪರಿಣಾಮ ಹೇಗಿರುತ್ತೆ ಅನ್ನುವಂಥದ್ರ ಎಫೆಕ್ಟನ್ನು ಹಲವು ಬಾರಿ ನೋಡಿದ್ದೀವಿ. ನಮ್ಮ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸೈಕ್ಲೋನ್ಗಳ ಎಫೆಕ್ಟನ್ನು ತಿನ್ನುವಂಥದ್ದು ಅಂದರೆ ಅದು ಒಡಿಶಾ ಜೊತೆಗೆ ಪಶ್ಚಿಮ ಬಂಗಾಳ. ನೋಡಿ ಯಾವ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ, ಹೇಗೆ ಬೀಸ್ತಾ ಇದೆ ಅಂತೇಳಿ. 135 ಕಿಲೋಮೀಟರ್ ವೇಗದಲ್ಲಿ, ಇನ್ನೂ ಹಲವು ಇದ್ದು 180, 200 ಕಿಲೋಮೀಟರ್ ವೇಗದಲ್ಲೆಲ್ಲ ಬೀಸ್ತಿರುವಂಥದ್ದು ಇದೆ. ಬಟ್ ಈಗ ಸದ್ಯಕ್ಕೆ 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಇದು ಅಪ್ಪಳಿಸೋಕ್ಕಿಂತ ಮುಂಚಿತವಾಗಿ ಇದರ ವೇಗ ಸ್ವಲ್ಪ ಕಡಿಮೆ ಆದರೆ ಅದರ ಎಫೆಕ್ಟ್ಗಳು ಏನೇನು ಆಗಬೇಕು, ಅನಾಹುತಗಳು ಅವು ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲ ಇದೇ ರೀತಿಯಾದಂಥ ಫೋರ್ಸಲ್ಲಿ ಬಂದು ಅಪ್ಪಳಿಸಿದರೆ ಭಯಂಕರವಾಗಿರುತ್ತೆ ಅದರ ಎಫೆಕ್ಟು. ಸೊ ವಿಮಾನ ಹಾರಾಟವನ್ನೆಲ್ಲ ಸ್ಥಗಿತಗೊಳಿಸಲಾಗಿದೆ. ಜೊತೆಗೆ ರೈಲು, ಹಡಗುಗಳ ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಕಾರಣ ಎಲ್ಲೆಲ್ಲಿ ಯಾವ ರೀತಿಯಾಗಿ ಅನಾಹುತಗಳಾಗುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿನೇ ಲಕ್ಷಾಂತರ ಜನರನ್ನ ಈಗ ಅಲ್ಲಿಂದ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಕರಾವಳಿ ತೀರದಲ್ಲಿರುವಂಥ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ತಾರೆ. ಕಾರಣ ಯಾವುದಾದ್ರು ಕಟ್ಟಡಗಳು ಬೀಳೋದು, ಮರಗಳು ಬೀಳೋದು, ಕಂಬಗಳು ಬೀಳುವಂಥದ್ದು, ಅಥವಾ ಬಿಲ್ಡಿಂಗ್ಗಳೇ ಒಂದಿಷ್ಟು ಕೊಲ್ಯಾಪ್ಸ್ ಆಗುತ್ತೋ, ಅಥವಾ ಫ್ಲೆಕ್ಸ್ಗಳನ್ನು ಹಾಕಿರ್ತಾರೆ ದೊಡ್ಡ ದೊಡ್ಡ ಕಟೌಟ್ಗಳನ್ನು, ಅವು ಬೀಳುವಂಥದ್ದು, ಅದರ ಗಾಳಿ ವೇಗದಲ್ಲಿದ್ದರೆ ವಾಹನಗಳೇ ಬೀಳುವಂಥದ್ದು, ಇವೆಲ್ಲವೂ ಕೂಡ ಇರುತ್ತೆ. ಸೊ ಹಾಗಾಗಿ ಅದೆಲ್ಲವೂ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಎಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗಿದೆ. ಇದರ ಪರಿಣಾಮವಾಗಿ ನಾರ್ತ್ ಈಸ್ಟಲ್ಲಿ ಹೆಚ್ಚಿನ ಮಳೆ ಆಗುತ್ತೆ. ಪಶ್ಚಿಮ ಬಂಗಾಳ, ಒಡಿಶಾ ಅದು ಯಾವ ದಿಕ್ಕಿನತ್ತ ಬೀಸುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಸೊ ಅದು ಪಶ್ಚಿಮ ಬಂಗಾಳದಿಂದ ನಾರ್ತ್ ಈಸ್ಟ್ ಕಡೆಗೆ ಹೋಗ್ಬಿಟ್ರೆ ಅದು ಆ ಕಡೆಗೆ ಆಸಾಂ, ಮಣಿಪುರ್, ಅರುಣಾಚಲ್ ಪ್ರದೇಶ್ ಇಂತಹ ಭಾಗಗಳೆಲ್ಲ ಹೆಚ್ಚಿನ ರೀತಿಯಾದಂಥ ಮಳೆ ಆಗುವಂಥ ಸಾಧ್ಯತೆ ಇದೆ. ಅದಿಲ್ಲ ಅಂತಂದರೆ ಈ ಭಾಗಗಳಿಗೆ ಬಂದರೆ ಒಡಿಶಾ, ಆಂಧ್ರ ಈ ಭಾಗಗಳಿಗೆ ಹೆಚ್ಚಿನ ಆಗುತ್ತೆ. ಸ್ವಲ್ಪ ಬೆಂಗಳೂರು ಭಾಗದಲ್ಲೂ ಕೂಡ ಕರ್ನಾಟಕದಲ್ಲಿ ಮೋಡ ಕವಿದ ವಾತಾವರಣಗಳು ಕಾಣಿಸ್ಕೊಳ್ಳುತ್ತೆ. ಮಹಾರಾಷ್ಟ್ರಗಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಭಾಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲ. ಯಾವ ಕಡೆಗೆ ಗಾಳಿ ಬೀಸುತ್ತೆ ಅನ್ನೋದ್ರ ಮೇಲೆ ಇದರ ಪರಿಣಾಮಗಳು ಉಂಟಾಗುತ್ತೆ. ಆದರೆ ಸಾಮಾನ್ಯವಾಗಿ ನಿಮಗೆ ಈ ಚಂಡಮಾರುತಗಳದ್ದು ಹೇಗಿರುತ್ತೆ ಅಂದರೆ, ಸೈಕ್ಲೋನ್ಗಳದ್ದು ಅದರ ಮೂತಿ ಅಂದರೆ ಮುಖಭಾಗ ಮತ್ತು ಮಧ್ಯಭಾಗ ಮತ್ತು ಬಾಲ ಅಂತ ಕರಿತೀವಿ. ಅದಕ್ಕೆ ಸಾಮಾನ್ಯವಾಗಿ ನಾವು ಹೇಳುವಂಥದ್ದನ್ನು ಗುರುತಿಸೋದು. ಸೊ ಹಾಗಾಗಿ ಫಸ್ಟಿಗೆ ಬರುವಂಥದ್ದು ಫೋರ್ಸ್ ಆಗಿರುತ್ತೆ, ಮಧ್ಯಭಾಗ ಸ್ವಲ್ಪ ಸ್ಲೋ ಆಗಿರುತ್ತೆ, ಬಾಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅದರ ಪರಿಣಾಮಗಳೇನು ಅನ್ನೋದು ನೋಡಬೇಕು. ಓಕೆ, ಈಗ ದೃಶ್ಯಾವಳಿಗಳನ್ನು ಏನು ನೋಡ್ತಾ ಇದ್ದೀರಾ, ಇದು ಪಶ್ಚಿಮ ಬಂಗಾಳ ಈಗಷ್ಟೇ ಆರಂಭವಾಗಿರುವಂಥದ್ದು. ಅದರ ಎಫೆಕ್ಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಅಪ್ಪಳಿಸುವಂಥ ಮುಂಚಿತವಾಗಿಯೂ ಕೂಡ ಅದು ಸ್ವಲ್ಪ ತೇವವನ್ನು ಉಂಟು ಮಾಡುತ್ತೆ, ಮಳೆಯನ್ನು ಉಂಟು ಮಾಡುತ್ತೆ, ಮೋಡ ಕವಿದ ವಾತಾವರಣಕ್ಕೆ ಗಾಳಿ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಅದರ ಮಧ್ಯಭಾಗ ಕೇಂದ್ರ ಬಿಂದು ಅಂತ ಏನು ಕರಿತೀವಿ, ಆ ಕೇಂದ್ರ ಬಿಂದು ಅಂದರೆ ನಮ್ಮ ಹೃದಯ ಭಾಗ ಹೇಗಿರುತ್ತೋ ಹಾಗೆ ಸೈಕ್ಲೋನಿಗೂ ಕೂಡ ಹೃದಯ ಭಾಗ ಇರುತ್ತೆ. ಅದೇ 135 ಕಿಲೋಮೀಟರ್ ವೇಗ ಅಂತೀವಿ. ಅದಕ್ಕಿಂತಲೂ ಮುಂಚಿತವಾಗಿ ಅದು 40, 50, 60 ಕಿಲೋಮೀಟರ್ ವೇಗದಲ್ಲಿ ಮುಂಭಾಗದಲ್ಲಿ ಅದು ಬರಬೇಕಾದ್ರೆ ಅದರ ಎಫೆಕ್ಟ್ ಗೊತ್ತಾಗ್ತಾ ಇರುತ್ತಲ್ಲ, ಹಾಗೆ. ಸೊ ಆ ಗಾಳಿ ಇವೆಲ್ಲವೂ ಕೂಡ ಇದೆ. ಇನ್ನೂ ಅದರ ಮಧ್ಯಭಾಗ ಹೋಗಿ ಮುಟ್ಟಿದಂತಹ ಸಂದರ್ಭದಲ್ಲಿ ಅದರ ವೇಗ ಯಾವ ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನು ನೋಡಬೇಕು. ಈಗ ಸದ್ಯಕ್ಕೆ ಅದು ಬೀಸ್ತಾ ಇರುವಂಥದ್ದು 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಅದು ಬಂದು ಅಪ್ಪಳಿಸೋಕ್ಕಿಂತ ಮುಂಚಿತವಾಗಿಯೇ ಅದರ ಆರ್ಭಟ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸಿಕೊಳ್ತಾ ಇದೆ. ಮರಗಳೆಲ್ಲ ಧರೆಗುರುಳಿವೆ. ಅಲ್ಲಿ ಹೋಗಬೇಡಿ ಅಂತ ಹೇಳಿದ್ರು ಕೂಡ ಕೋಸ್ಟಲ್ ಏರಿಯಾಗಳಲ್ಲಿ ಜನ ನಿಂತ್ಕೊಂಡು ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದಾರೆ. ಇಂಥವೆಲ್ಲ ಹುಚ್ಚಾಟಗಳನ್ನು ಮಾಡ್ತಾರೆ ನಮ್ಮ ಜನ. ಹೆಂಗಿದೆ ನೋಡೋಣ ಇರು ಅಂತ ಹೇಳಿ ಕುತೂಹಲಕ್ಕೆ ಹೋಗ್ತಾರೆ. ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಜೀವ ಹೋಯ್ತು ನಮ್ಮದು, ರಕ್ಷಣೆ ಮಾಡಿ ನಮ್ಮನ್ನು ಅಂತ ಪರದಾಡ್ತಾರೆ. ಸೊ ಹಾಗಾಗಿ ಈಗ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳು ಹಾಗೆ ನಿಂತ್ಕೊಂಡಿವೆ ಈಗ.
ರೆಮಲ್ ಚಂಡಮಾರುತದಿಂದ ಕೋಲ್ಕತ್ತಾದಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕೋಲ್ಕತ್ತಾ ಸಿಟಿಯ ಹಲವೆಡೆ ನೀರು ಮೊಣಕಾಲುದ್ದ ಅಷ್ಟು ನಿಂತಿರುವಂತಹದ್ದು. ವಾಹನ ಸಂಚಾರಕ್ಕೆ ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಕೋಲ್ಕತ್ತಾ ಸಿಟಿಯಲ್ಲಿ ಈ ರೆಮಲ್ ಚಂಡಮಾರುತ ಸೃಷ್ಟಿ ಮಾಡಿರುವಂತಹ ಅವಾಂತರ. ನಿರಂತರವಾಗಿ ಸುರಿತಾ ಇದೆ ಮಳೆ. ಸಹಜವಾಗಿಯೇ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು. ಈ ರೀತಿ ಅವಾಂತರ ಸೃಷ್ಟಿ ಆಗುತ್ತೆ ಅಂತಲೇ ನಿನ್ನೆನೆ NDRF ತಂಡವನ್ನು ಅಲ್ಲಿಗೆ ಕಳುಹಿಸಿಕೊಡಲಾಗಿತ್ತು. ಸಾವು ನೋವುಗಳನ್ನು ತಗ್ಗಿಸಬೇಕು, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆನೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿದ್ರು. ಸಹಜವಾಗಿಯೇ ಇದರ ಎಫೆಕ್ಟ್ ಈಶಾನ್ಯ ಭಾಗದ ರಾಜ್ಯಗಳಲ್ಲಾಗುವಂತಹ ಸಾಧ್ಯತೆ ಇರುವಂಥದ್ದು. ಇದು ಈ ವರ್ಷದ ಮೊದಲ ಚಂಡಮಾರುತ. ರೆಮಲ್ ಚಂಡಮಾರುತ ನಿನ್ನೆ ರಾತ್ರಿ ಅಪ್ಪಳಿಸಿರುವಂತಹದ್ದು ಪಶ್ಚಿಮ ಬಂಗಾಳದಲ್ಲಿ. ಪರಿಣಾಮ ಕೋಲ್ಕತ್ತಾದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ಇವತ್ತು ಧಾರಾಕಾರವಾಗಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂಥೇಳಿ ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಸಿರುವಂಥದ್ದು. ಈ ಪ್ರವಾಹ ಪರಿಸ್ಥಿತಿಯನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ, ಜನರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಅಲರ್ಟ್ ಆಗಿ ಕೆಲಸವನ್ನು ಮಾಡಬೇಕು, ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಸಂದೇಶವನ್ನು ನಿನ್ನೆನೆ ಪ್ರಧಾನಿ ನರೇಂದ್ರ ಮೋದಿಯವರು ಪಾಸ್ ಮಾಡಿದರು. ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡುವಂತಹ ಕೆಲಸ ಆಗಿದೆ. ಅದರಲ್ಲೂ ಕೂಡ ಈ ಸಮುದ್ರ ತೀರದಲ್ಲಿರುವಂತಹ ಊರುಗಳನ್ನು, ಗ್ರಾಮಸ್ಥರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗಿರುವಂಥದ್ದು. ಈ ಚಂಡಮಾರುತ ಅಪ್ಪಳಿಸಿದಂತಹ ಸಂದರ್ಭದಲ್ಲಿ ಸಮುದ್ರ ಪ್ರಕ್ಷುಬ್ಧಗೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಅಲೆಗಳ ಅಬ್ಬರ ಜೋರಾಗಿರುತ್ತೆ. ಹಾಗಾಗಿ ಸಮುದ್ರ ತೀರದಲ್ಲಿರುವಂತಹ ಜನರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗಿದೆ. ಈ ರೆಮಲ್ ಸೈಕ್ಲೋನ್ನ ಅಬ್ಬರ ಏನಿದೆ, ಇದು ಈಶಾನ್ಯ ರಾಜ್ಯಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಇದರ ಅಬ್ಬರ ಕಡಿಮೆ ಆಗುತ್ತೆ ಅಂಥೇಳಿ ಹವಾಮಾನ ತಜ್ಞರು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ರೆಮಲ್ ಸೈಕ್ಲೋನ್ ಅಬ್ಬರ ಅನ್ನೋದನ್ನು. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿರುವಂತಹದ್ದು, ಸಮುದ್ರದ ತೀರದಲ್ಲಿದ್ದಂತಹ ಮನೆಗಳು ಎಲ್ಲವೂ ಕೂಡ ಜಲಾಹುತಿಯಾಗಿರುವಂಥದ್ದು. ಸಂಜೆಯವರೆಗೂ ಕೂಡ ಇದೇ ರೀತಿಯ ಅವಾಂತರ ಮುಂದುವರಿಯುತ್ತೆ. ಅಬ್ಬರದ ಮಳೆ ಇರುತ್ತೆ. ಸಾಕಷ್ಟು ಅವಾಂತರಗಳು, ಸಮಸ್ಯೆಗಳು ಈ ಸೈಕ್ಲೋನ್ನಿಂದ ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ನೋಡಿ, ರಸ್ತೆಯ ಮೇಲೇನೆ ಮೊಣಕಾಲುದ್ದದ ನೀರು ನಿಂತಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕೋಲ್ಕತ್ತಾದ ಸಿಟಿಯಲ್ಲಿಯೇ ಮೊಣಕಾಲುದ್ದದಷ್ಟು ನೀರು ನಿಂತಿದೆ. ವಾಹನ ಸವಾರರು ರಸ್ತೆಯನ್ನು ದಾಟಲಿಕ್ಕೆ ಹೇಗೆಲ್ಲ ಕಷ್ಟಪಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಆಳೆತ್ತರದ ನೀರಿನಲ್ಲಿಯೇ ಈಗ ವಾಹನ ಸವಾರರು ಒಂದು ಕಡೆಯಿಂದ ಮತ್ತೊಂದು ಕಡೆ ದಾಟಬೇಕಾದಂತಹ ಪರಿಸ್ಥಿತಿ. ನೋಡಿ, ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕೋಲ್ಕತ್ತಾ ಸಿಟಿಯಲ್ಲಿಯೇ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ, ಈ ಸೈಕ್ಲೋನ್ನ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಗಲ್ಲಿಯಲ್ಲೂ ಕೂಡ ಇದೇ ರೀತಿಯಲ್ಲಿಯೇ ನೀರು ನಿಂತಿದೆ. ನೋಡಿ, ಇಲ್ಲಿ ಮಹಿಳೆಯೊಬ್ಬರು ರಸ್ತೆಯನ್ನು ದಾಟೋದಕ್ಕೆ ಪರದಾಡ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ರೆಮಲ್ ಚಂಡಮಾರುತ ಸೃಷ್ಟಿ ಮಾಡಿರುವಂತಹ ಅವಾಂತರ ಕೋಲ್ಕತ್ತಾದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ನಿನ್ನೆ ತಡರಾತ್ರಿ ರೆಮಲ್ ಚಂಡಮಾರುತ ಅಪ್ಪಳಿಸಿರುವಂತಹದ್ದು. ಇದರ ಪರಿಣಾಮ ಸಹಜವಾಗಿಯೇ ಈಶಾನ್ಯ ಭಾಗಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಬಟ್ ರಾಜ್ಯದ ಮೇಲೆ ಇದರ ಎಫೆಕ್ಟ್ ಏನಾದರೂ ತಾಗಬಹುದಾ ಅಂತ? ಖಂಡಿತ ಪ್ರೇಮ್, ಈಗಾಗಲೇ ರೆಮಲ್ ಚಂಡಮಾರುತ ಈಶಾನ್ಯ ಭಾಗದ ಕೋಲ್ಕತ್ತಾದಲ್ಲಿ ಅಪ್ಪಳಿಸಿರುವಂಥದ್ದು. ನಿನ್ನೆ ಮಧ್ಯರಾತ್ರಿ ಚಂಡಮಾರುತ ಅಬ್ಬರವನ್ನು ಶುರು ಮಾಡಿಕೊಂಡಿದೆ. ಇದರ ಎಫೆಕ್ಟ್ ರಾಜ್ಯದ ಮೇಲೆ ತೀರಾ ಕಡಿಮೆ ಇದೆ. ಆದರೆ ಈಶಾನ್ಯ ಭಾಗದ ರಾಜ್ಯಗಳ ಮೇಲೆ ಇದರ ಎಫೆಕ್ಟ್ ತುಂಬ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಈ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿದ್ದು, ರಾಷ್ಟ್ರೀಯ ವಿಪತ್ತು ದಳವನ್ನು ಸಹ ನಿಯೋಜನೆ ಮಾಡಿರೋದು, ಜೊತೆಗೆ ನಮ್ಮ ದೇಶದ ಸೈನಿಕರು ಮತ್ತು ನೌಕಾಪಡೆ ಎಲ್ಲವನ್ನು ಅಲರ್ಟ್ ಮಾಡಿರುವಂಥದ್ದು. 12ಕ್ಕೂ ಹೆಚ್ಚು ತಂಡಗಳನ್ನು ಈ ಕೋಲ್ಕತ್ತಾ ಮತ್ತು ಒರಿಸ್ಸಾ ಭಾಗದ ಕರಾವಳಿ ಭಾಗದಲ್ಲಿ ನಿಯೋಜನೆಗೊಳಿಸಿ ಏನಾದರೂ ಅನಾಹುತಗಳಾಯಿತು ಅಂದರೆ, ಆಸ್ತಿಪಾಸ್ತಿ ಹಾನಿ ಆಗುವಂಥದ್ದು, ಜೊತೆಗೆ ಪ್ರಾಣ ಹಾನಿಯಾಗುವಂಥ ಸಂದರ್ಭಗಳಿತ್ತು ಅಂದರೆ ಅದನ್ನು ಸಮರ್ಪಕವಾಗಿ ನಿಯೋಜನೆ ಮಾಡೋದಕ್ಕೋಸ್ಕರ ಮತ್ತು ಚಂಡಮಾರುತದ ಎಫೆಕ್ಟು ಜನಗಳ ಮೇಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಯಾಕಂದರೆ ಆಸ್ತಿಪಾಸ್ತಿಗಳು ಸಹಜವಾಗಿ ಚಂಡಮಾರುತ 135 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿರೋದ್ರಿಂದ ಏನು ಮರಗಳಾಗಿರ್ಬೋದು, ಸಮುದ್ರದ ಅಲೆಯ ಅಬ್ಬರ ಮತ್ತು ಸಮುದ್ರದ ನೀರಿನ ಅಬ್ಬರ ಜಾಸ್ತಿ ಆಗುವಂಥ
ಇರುವಂಥದ್ದಿದೆ. ಜೊತೆಗೆ ಮಳೆಯ ಪ್ರಮಾಣ ಹೆಚ್ಚಾಗಿ ಬೀಳ್ತಿರೋದ್ರಿಂದ ಆಸ್ತಿ ಪಾಸ್ತಿಗಳ ಹಾನಿಯಾಗುತ್ತೆ. ಅದಕ್ಕೆ ಕೆಟ್ಟೆಚ್ಚರ ವಹಿಸೋದಕ್ಕೂ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ. ರಾಜ್ಯದ ಕರಾವಳಿ ಭಾಗದಲ್ಲಿ ನಮ್ಮ ರಾಜ್ಯದ ಕರಾವಳಿ ಭಾಗದಲ್ಲೂ ಸಹ ಮೀನುಗಾರರಿಗೆ ಸಮುದ್ರಕ್ಕೆ 2 ದಿನಗಳ ಕಾಲ ಇಳಿದೇ ಇರುವಂಥ ರೀತಿಯಲ್ಲಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಆದರೆ ಅದರ ಎಫೆಕ್ಟ್ ರಾಜ್ಯಕ್ಕೆ ಅಷ್ಟು ಆಗೋದಿಲ್ಲ ಅನ್ನೋದು ಸಹ ಮೇಲ್ನೋಟಕ್ಕೆ ಕಂಡು ಬಂದಿರೋದು. ಆದರೆ ಏನು ಚಂಡಮಾರುತದ ಮುಂದಿನ ಭಾಗಗಳಲ್ಲಿ ಅಂದರೆ 2 ದಿನಗಳ ಕಾಲದಲ್ಲಿ ಯಾವ ರೀತಿ ಅದು ತಿರುವು ಪಡುತ್ತೆ, ಗಾಳಿ ಯಾವ ರೀತಿ ಅದು ತಿರುಗಿ ನಮ್ಮ ಕರಾವಳಿ ಭಾಗಕ್ಕೂ ಬರುವಂಥ ಸಾಧ್ಯತೆ ಇದೆ, ಕೇರಳ ಮೂಲಕ ರಾಜ್ಯಕ್ಕೂ ಪ್ರವೇಶ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕೂ ರಾಜ್ಯದಲ್ಲಿ ಎಚ್ಚರಿಕೆ ವಹಿಸೋದಕ್ಕೆ ಆರೆಂಜ್ ಅಲರ್ಟ್ ಕೂಡ ರಾಜ್ಯದಲ್ಲಿ ಈಗಾಗಲೇ ಕರಾವಳಿ ಭಾಗದಲ್ಲಿ ಘೋಷಣೆ ಮಾಡಿರುವಂಥದ್ದು ಹವಾಮಾನ ಇಲಾಖೆ. ಮುಖ್ಯವಾಗಿ ಕರಾವಳಿ ಈಶಾನ್ಯ ಭಾಗದ ರಾಜ್ಯಗಳೇನಿದೆ, ಮೇಘಾಲಯ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ. ಮತ್ತು ಈಗಾಗಲೇ ಕೋಲ್ಕತ್ತಾ ಮತ್ತು ಒರಿಸ್ಸಾದಲ್ಲಿ ಮಳೆ ಆಗ್ತಿರೋದ್ರಿಂದ ಕಟ್ಟೆಚ್ಚರ ವಹಿಸೋದಕ್ಕೆ ನಿಯೋಜನೆಗಳನ್ನು ಮಾಡಲಾಗಿದೆ. ಜನರನ್ನು ಸಹ 1 ಲಕ್ಷಕ್ಕೂ ಅಧಿಕ ಜನರನ್ನ ಕರಾವಳಿ ಸಮುದ್ರ ತೀರದಲ್ಲಿ ವಾಸ ಮಾಡ್ತಿದ್ದವ್ರನ್ನ ಬೇರೆ ಜಾಗಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸನೂ ಆಗಿದೆ. ಇನ್ನು 22 ಗಂಟೆಗಳ ಕಾಲ ವಿಮಾನ ಹಾರಾಟಕ್ಕೂ ಸಹ ನಿರ್ಬಂಧ ಇರುವಂಥದ್ದು, ಹಡಗುಗಳ ಸಂಚಾರಕ್ಕೂ ಸಹ ಸ್ಥಗಿತಗೊಳಿಸಿರುವಂಥದ್ದು. ಕೆಲ ಭಾಗದಲ್ಲಿ ರೈಲ್ವೆ ಸಂಚಾರವನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವ ಎಚ್ಚರಿಕೆ ಆಧಾರದ ಮೇಲೆ ರೈಲ್ವೆ ಸಂಚಾರ ಕೂಡ ಬಂದ್ ಮಾಡಿದೆ. ಅಂದರೆ ಇದರ ಅಬ್ಬರ ಯಾವ ರೀತಿ ಇರುತ್ತೆ, ಈಗಾಗಲೇ ಚಂಡಮಾರುತ ರೆಮೆಲ್ ಚಂಡಮಾರುತ ಶುರು ಆಗಿದ್ದು ಮುಂದಿನ 48 ಗಂಟೆಗಳ ಕಾಲ ಇದರ ಅಬ್ಬರ ಇರುತ್ತೆ, ಆನಂತರ ತಗ್ಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರೋದ್ರಿಂದ ಇವತ್ತು ಸಂಜೆವರೆಗೂ ಯಾವ ರೀತಿ ಮಳೆ ಆಗುತ್ತೆ ಮತ್ತು ಗಾಳಿಯ ಪ್ರಮಾಣ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದ್ರ ಮೇಲೆ ವಿಪತ್ತುಗಳು ಆಗುವಂಥ ಸಾಧ್ಯತೆ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ.